ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಭಾರತದ ಅತ್ಯಂತ ಗೌರವಾನ್ವಿತ ಮತ್ತು ಬೃಹತ್ ಉದ್ಯಮ ಸಮೂಹ ಅಂದ್ರೆ ಅದು ಟಾಟಾ ಗ್ರೂಪ್. ಉಪ್ಪಿನಿಂದ ಹಿಡಿದು ಉಕ್ಕಿನವರೆಗೆ, ಸಾಫ್ಟ್ವೇರ್ನಿಂದ ಹಿಡಿದು ಸೆಮಿ ಕಂಡಕ್ಟರ್ ವರೆಗೆ ಎಲ್ಲದರಲ್ಲೂ ತನ್ನ ಛಾಪು ಮೂಡಿಸಿರುವ ಈ ಸಾಮ್ರಾಜ್ಯದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಕಂಪನಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹತ್ತಾರು ವರದಿಗಳು ಹೇಳ್ತಾ ಇವೆ. ರತನ್ ಟಾಟಾ ಅವರ ನಿಧನದ ನಂತರ ಕಂಪನಿಯೊಳಗೆ ಅಧಿಕಾರಕ್ಕಾಗಿ ಒಂದು ದೊಡ್ಡ ಸಂಘರ್ಷವೇ ಏರ್ಪಟ್ಟಿದೆ. ಈ ಜಗಳ ಎಷ್ಟು ತಾರಕಕ್ಕೇರಿದೆ ಅಂದ್ರೆ ಈಗ ಖುದ್ದು ಕೇಂದ್ರ ಸರ್ಕಾರವೇ ಮಧ್ಯಪ್ರವೇಶ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಿದ್ರೆ ಟಾಟಾ ಸಮೂಹದಲ್ಲಿ ನಿಜಕ್ಕೂ ನಡೀತಾ ಇರೋದಾದ್ರೂ ಏನು? ಮೋದಿ ಸರ್ಕಾರ ಎಂಟ್ರಿ ಕೊಟ್ಟಿದ್ದೇಕೆ? ರತನ್ ಟಾಟಾ ಇಲ್ಲದ ಟಾಟಾ ಗ್ರೂಪ್ನ ಭವಿಷ್ಯವೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಟಾಟಾ ಟ್ರಸ್ಟ್ನಲ್ಲಿದೆ ಸಂಘರ್ಷದ ಮೂಲ. ಈ ಇಡೀ ಸಮಸ್ಯೆಯ ಕೇಂದ್ರಬಿಂದು ಇರೋದು ಟಾಟಾ ಟ್ರಸ್ಟ್ ಮತ್ತು ಟಾಟಾ ಸನ್ಸ್ ನಡುವಿನ ಸಂಬಂಧದಲ್ಲಿ. ಟಾಟಾ ಸನ್ಸ್ ಅನ್ನೋದು ಇಡೀ ಟಾಟಾ ಗ್ರೂಪ್ನ ಹೋಲ್ಡಿಂಗ್ ಕಂಪನಿ. ಅಂದ್ರೆ TCS, ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್ ಅಂತ ಎಲ್ಲ ದೊಡ್ಡ ಕಂಪನಿಗಳು ಇದರ ಅಡಿಯಲ್ಲೇ ಬರ್ತವೆ. ಈ ಟಾಟಾ ಸನ್ಸ್ನ 66% ಷೇರು ಇರೋದು ಟಾಟಾ ಟ್ರಸ್ಟ್ ಬಳಿ. ಅವುಗಳಲ್ಲಿ 2 ಬಹುಮುಖ್ಯವಾದ ಟ್ರಸ್ಟ್ಗಳು. ಒಂದು ಸರ್ ದೊರಾಬ್ಜಿ ಟಾಟಾ ಟ್ರಸ್ಟ್, ಇನ್ನೊಂದು ಸರ್ ರತನ್ ಟಾಟಾ ಟ್ರಸ್ಟ್. ಇವೆರಡು ಟ್ರಸ್ಟ್ಗಳ ಬಳಿಯೇ 52%ಕ್ಕಿಂತ ಹೆಚ್ಚಿನ ಷೇರುಗಳಿವೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಟ್ರಸ್ಟ್ಗಳೆಲ್ಲ ಸಾರ್ವಜನಿಕ ಚಾರಿಟೇಬಲ್ ಟ್ರಸ್ಟ್ಗಳು. ರತನ್ ಟಾಟಾ ಅವರು ಬದುಕಿದ್ದಾಗ ಈ ಟ್ರಸ್ಟ್ಗಳನ್ನ ಅವರೇ ಮುನ್ನಡೆಸ್ತಾ ಇದ್ರು. ಆಗ ಎಲ್ಲವೂ ಅವರ ನಿಯಂತ್ರಣದಲ್ಲಿ ಇತ್ತು. ಅವರ ಮಾತನ್ನು ಯಾರು ತೆಗೆದು ಹಾಕ್ತಿರ್ಲಿಲ್ಲ. ಅವರ ನಿರ್ಧಾರವನ್ನು ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಅಷ್ಟೊಂದು ಪ್ರಭಾವವನ್ನ ಅವರು ಸಂಪಾದಿಸಿದ್ರು. ಆದ್ರೆ ರತನ್ ಟಾಟಾ ಅವರ ಮರಣದ ನಂತರ ಈ ಟ್ರಸ್ಟಿಗಳ ನಡುವೆಯೇ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ. ಇದಕ್ಕೆ ಮೂಲ ಕಾರಣ ನೋಯೆಲ್ ಟಾಟಾ. ಅವರು ತಮ್ಮ ಮಲ ಸಹೋದರ ರತನ್ ಟಾಟಾ ಅವರ ಹುದ್ದೆಯನ್ನೇನೋ ಪಡ್ಕೊಂಡ್ರು, ಆದ್ರೆ ಅವರಷ್ಟು ಪ್ರಭಾವಿಯಾಗಿಲ್ಲ. ಹೀಗಾಗಿ ಸಂಸ್ಥೆಯನ್ನು ನಿಯಂತ್ರಿಸೋಕೆ ಅವರಿಂದ ಸಾಧ್ಯವಾಗ್ತಿಲ್ಲ. ಇದೇ ಹೊತ್ತಲ್ಲಿ ಅಧಿಕಾರ, ಕಂಪನಿ ಮೇಲಿನ ಹಿಡಿತಕ್ಕಾಗಿ ಉಳಿದ ಗುಂಪುಗಳು ಆಟ ಶುರು ಮಾಡಿವೆ. ಜಗಳಕ್ಕೆ ಕಿಡಿ ಹೊತ್ತಿಸಿತು ಆ ಒಂದು ಸಭೆ. ಈ ಆಂತರಿಕ ಸಂಘರ್ಷ ಬೀದಿಗೆ ಬಂದಿದ್ದು ಸೆಪ್ಟೆಂಬರ್ 11ರಂದು. ಅಂದು ನಡೆದ ಟಾಟಾ ಟ್ರಸ್ಟ್ ಸಭೆ ಈ ಕಚ್ಚಾಟಕ್ಕೆ ಸಾಕ್ಷಿಯಾಯಿತು. ಮಾಜಿ ರಕ್ಷಣಾ ಕಾರ್ಯದರ್ಶಿ ವಿಜಯ್ ಸಿಂಗ್ ಟಾಟಾ ಸನ್ಸ್ ಬೋರ್ಡ್ನಲ್ಲಿ ಟ್ರಸ್ಟ್ನ ನಾಮಿನೇಟೆಡ್ ಡೈರೆಕ್ಟರ್ ಆಗಿದ್ರು. ಅವರ ಮರುನೇಮಕ ಈ ಸಭೆಯ ಮುಖ್ಯ ಅಜೆಂಡಾ ಆಗಿತ್ತು. ಟಾಟಾದಲ್ಲಿ ಒಂದು ನಿಯಮ ಇದೆ. ಅದೇನಂದ್ರೆ 75 ವರ್ಷ ದಾಟಿದ ನಾಮನಿರ್ದೇಶಿತ ನಿರ್ದೇಶಕರನ್ನು ಪ್ರತಿ ವರ್ಷ ಮರುನೇಮಕ ಮಾಡಬೇಕು. ಹೀಗಾಗಿ 77 ವರ್ಷದ ವಿಜಯ್ ಸಿಂಗ್ ಅವರ ಮರುನೇಮಕಕ್ಕೆ ಟ್ರಸ್ಟ್ನ ಅಧ್ಯಕ್ಷ ನೋಯೆಲ್ ಟಾಟಾ ಮತ್ತು ಉಪಾಧ್ಯಕ್ಷ ವೇಣು ಶ್ರೀನಿವಾಸನ್ ಬಯಸಿದ್ರು. ಆದ್ರೆ 4 ಟ್ರಸ್ಟಿಗಳಾದ ಮೆಹ್ಲಿ ಮಿಸ್ತ್ರಿ, ಪ್ರವಿತ್ ಜಾವೇರಿ, ಡೇರಿಯಸ್ ಖಂಬಾಟ ಮತ್ತು ಜಹಾಂಗೀರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಕೊನೆಗೆ ಬಹುಮತ ಇಲ್ಲದೆ ವಿಜಯ್ ಸಿಂಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಇದು ಕೇವಲ ಒಬ್ಬ ನಿರ್ದೇಶಕರನ್ನ ತೆಗೆದು ಹಾಕಿದ್ದಲ್ಲ, ಬದಲಿಗೆ ಟಾಟಾ ಸನ್ಸ್ ಮೇಲೆ ಹಿಡಿತ ಸಾಧಿಸುವ ಒಂದು ಪ್ರಯತ್ನ ಅಂತ ವಿಶ್ಲೇಷಿಸಲಾಗ್ತಿದೆ. ಯಾಕಂದ್ರೆ ಈ ನಾಮನಿರ್ದೇಶಿತ ನಿರ್ದೇಶಕರಿಗೆ ಭಾರೀ ಪವರ್ ಇರುತ್ತೆ. ಟಾಟಾ ಸನ್ಸ್ನ ಯಾವುದೇ ಪ್ರಮುಖ ನಿರ್ಧಾರವು ಇವರ ಅಣತಿ ಇಲ್ಲದೆ ನಡೆಯಲ್ಲ. ಅದಕ್ಕಾಗಿ ಇವರಿಗೆ ವಿಶೇಷ ವಿಟೋ ಪವರ್ ನೀಡಲಾಗಿರುತ್ತೆ. ಒಂದು ರೀತಿಯಲ್ಲಿ ಟಾಟಾದಲ್ಲಿ ಇವರು ಹೇಳಿದ್ದೇ ವೇದವಾಕ್ಯ. ಹೀಗಾಗಿ ಈ ಸ್ಥಾನದ ಮೇಲೆ ಎಲ್ಲರಿಗೂ ಕಣ್ಣಿತ್ತು. ವಿಜಯ್ ಸಿಂಗ್ ಅವರ ಸ್ಥಾನಕ್ಕೆ ತಮ್ಮಲ್ಲೇ ಒಬ್ಬರಾದ ಮೆಹ್ಲಿ ಮಿಸ್ತ್ರಿ ಅವರನ್ನ ನೇಮಿಸಲು ವಿರೋಧಿ ಬಣ ಯತ್ನಿಸಿತು. ಆದರೆ ನೋಯೆಲ್ ಟಾಟಾ ಮತ್ತು ವೇಣು ಶ್ರೀನಿವಾಸನ್ ಇದಕ್ಕೆ ತಡೆ ಒಡ್ಡಿಬಿಟ್ರು. ಹೀಗೆ ಟಾಟಾ ಸನ್ಸ್ ಆಡಳಿತ ಮಂಡಳಿ ಗೊಂದಲದ ಗೂಡಾಯಿತು. ಮೋದಿ ಸರ್ಕಾರದ ಮಧ್ಯಪ್ರವೇಶ. ಹೇಳಿ ಕೇಳಿ ಟಾಟಾ ಸಣ್ಣ ಪುಟ್ಟ ಸಂಸ್ಥೆಯಲ್ಲ, $328 ಬಿಲಿಯನ್, ಅಂದ್ರೆ ಸುಮಾರು 30 ಲಕ್ಷ ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯ ಹೊಂದಿರುವ ದೈತ್ಯ ಉದ್ಯಮ. ಇಂಥ ಬೃಹತ್ ಸಂಸ್ಥೆಯಲ್ಲಿನ ಅಸ್ಥಿರತೆ ದೇಶದ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರಬಹುದು. ಇದನ್ನರಿತ ಕೇಂದ್ರ ಸರ್ಕಾರ ಈಗ ನೇರವಾಗಿ ಅಖಾಡಕ್ಕಿಳಿದಿದೆ.
ಇಬ್ಬರು ಹಿರಿಯ ಕ್ಯಾಬಿನೆಟ್ ಸಚಿವರನ್ನ ಫೀಲ್ಡ್ಗೆ ಬಿಟ್ಟಿದೆ. ಇವರು ಟಾಟಾ ಗ್ರೂಪ್ನ 4 ಪ್ರಮುಖ ಅಧಿಕಾರಿಗಳ ಜೊತೆ ದೆಹಲಿಯಲ್ಲಿ ಸಭೆ ನಡೆಸಲಿದ್ದಾರೆ. ಯಾರ್ಯಾರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ನೋಡೋದಾದ್ರೆ, ಟಾಟಾ ಟ್ರಸ್ಟ್ ಚೇರ್ಮನ್ ನೋಯಲ್ ಟಾಟಾ, ಉಪಾಧ್ಯಕ್ಷ ವೇಣು ಶ್ರೀನಿವಾಸನ್, ಟಾಟಾ ಸನ್ಸ್ ಚೇರ್ಮನ್ ಎನ್ ಚಂದ್ರಶೇಖರನ್ ಮತ್ತು ಟ್ರಸ್ಟಿ ಡೇರಿಯಸ್ ಕಂಬಾಟಾ ಕೇಂದ್ರ ಸಚಿವರ ಜೊತೆ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಮುಖ್ಯವಾಗಿ 2 ಅಜೆಂಡಾಗಳಿವೆ. ಮೊದಲನೆಯದ್ದು ಇಲ್ಲಿಯವರೆಗೆ ಹೇಳಿದಂತೆ ಟ್ರಸ್ಟಿಗಳ ನಡುವಿನ ಜಗಳವನ್ನ ತಣ್ಣಗಾಗಿಸೋದು. ಇದು ಟಾಟಾ ಸನ್ಸ್ನ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳೋದು. ಎರಡನೆಯದ್ದು ಟಾಟಾ ಸನ್ಸ್ನ IPO ಅಂದ್ರೆ ಷೇರು ಮಾರುಕಟ್ಟೆ ಪ್ರವೇಶ ಮಾಡೋದ್ರ ಬಗ್ಗೆ ಚರ್ಚೆ ನಡೆಸೋದು. ಟಾಟಾ ಸನ್ಸ್ IPO ಎಂಬ ಇನ್ನೊಂದು ತಲೆನೋವು. ಹೌದು, ಟಾಟಾ ಸನ್ಸ್ ಈಗ ಇನ್ನೊಂದು ದೊಡ್ಡ ಸವಾಲು ಎದುರಿಸ್ತಾ ಇದೆ. 3 ವರ್ಷಗಳ ಹಿಂದೆ ರಿಸರ್ವ್ ಬ್ಯಾಂಕ್ ಟಾಟಾ ಸನ್ಸ್ ಅನ್ನ ಒಂದು ಅಪ್ಪರ್ ಲೇಯರ್ NBFC ಅಂತ ವರ್ಗೀಕರಿಸಿತ್ತು. ನಿಯಮಗಳ ಪ್ರಕಾರ ಇಂಥ ಕಂಪನಿಗಳು 3 ವರ್ಷದೊಳಗೆ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಬೇಕು, ಅಂದ್ರೆ IPO ತರಬೇಕು. ಆ ಗಡುವು ಈಗಾಗಲೇ ಸೆಪ್ಟೆಂಬರ್ 30ಕ್ಕೆ ಮುಗಿದು ಹೋಗಿದೆ. ಆದರೆ ಟಾಟಾ ಸನ್ಸ್ IPOನಿಂದ ತಪ್ಪಿಸಿಕೊಳ್ಳಲು ತನ್ನ NBFC ನೋಂದಣಿಯನ್ನೇ ರದ್ದುಗೊಳಿಸುವಂತೆ RBIಗೆ ಅರ್ಜಿ ಸಲ್ಲಿಸಿದೆ. ಇನ್ನೊಂದೆಡೆ ಟಾಟಾ ಸನ್ಸ್ನಲ್ಲಿ 18.37% ಪಾಲು ಹೊಂದಿರುವ ಶಾಪೂರ್ಜಿ ಪಲ್ಲೊಂಜಿ ಗ್ರೂಪ್ IPO ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ. ಯಾಕಂದ್ರೆ IPO ಆದ್ರೆ ಅವರ ಷೇರುಗಳ ಮೌಲ್ಯ ಹೆಚ್ಚಾಗುತ್ತೆ. ಆಗ ತಮ್ಮ ಷೇರುಗಳನ್ನ ಮಾರಾಟ ಮಾಡಿ ಹಣ ಪಡಿಬಹುದು ಅನ್ನೋದು ಮಿಸ್ತ್ರಿ ಕುಟುಂಬದ ಪ್ಲಾನ್. ಈ ಗೊಂದಲದ ಬಗ್ಗೆಯೂ ಕೇಂದ್ರ ಸರ್ಕಾರ ಟಾಟಾ ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ನಡೆಸಲಿದೆ. ಒಟ್ಟಿನಲ್ಲಿ ರತನ್ ಟಾಟಾ ಅವರ ಅನುಪಸ್ಥಿತಿಯಲ್ಲಿ ಟಾಟಾ ಸಾಮ್ರಾಜ್ಯ ಒಂದು ದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ. ಅಧಿಕಾರಕ್ಕಾಗಿ ಜಗಳ, ಟ್ರಸ್ಟಿಗಳ ನಡುವಿನ ಅಪನಂಬಿಕೆ ಮತ್ತು IPO ತರಬೇಕಾದ ಒತ್ತಡ, ಈ ಎಲ್ಲ ಸಮಸ್ಯೆಗಳ ನಡುವೆ ಇದೇ ಅಕ್ಟೋಬರ್ 10ರಂದು ಟಾಟಾ ಟ್ರಸ್ಟ್ ಸಮಿತಿಯ ಮಹತ್ವದ ಸಭೆ ನಡೆಯಲಿದೆ. ಇದಕ್ಕೂ ಮೊದಲೇ ಸರ್ಕಾರ ಮಧ್ಯಪ್ರವೇಶಿಸಿದೆ. ಈ ಮಧ್ಯಪ್ರವೇಶ ಪ್ರಕರಣಕ್ಕೆ ಯಾವ ತಿರುವು ನೀಡಲಿದೆ? ಟಾಟಾ ಸಮೂಹದ ಮುಂದಿನ ನಡೆ ಏನಾಗಿರಲಿದೆ? ಇದನ್ನೆಲ್ಲ ಕಾದು ನೋಡಬೇಕಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶ್ಲೇಷಣೆಯ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.